ಮಾರ್ನಿಂಗ್ ರೌಂಡ್ಸ್ಗೆ ಸ್ವಾಗತ. ನಾನು ರಂಜಿತ್ ಶಿರಿಯಾರ್. ಪ್ರಾಸಿಕ್ಯೂಷನ್ ಭೀತಿಯಲ್ಲೇ ಸಿಎಂ ಟೆಂಪಲ್ ರನ್, ಮೊನ್ನೆ ದೇವರಗುಡ್ಡ. ನಾಳೆ ಚಾಮುಂಡಿ ಬೆಟ್ಟಕ್ಕೆ ಭೇಟಿ ನೀಡ್ತಾರೆ. ನಾಡದೇವಿ ಚಾಮುಂಡೇಶ್ವರಿ ಮೊರೆ ಹೋಗ್ತಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ನಾಳೆ ಬೆಳಿಗ್ಗೆ 11 ಗಂಟೆಗೆ ಮೈಸೂರಿಗೆ ಸಿಎಂ ಸಿದ್ದರಾಮಯ್ಯನವರು ತೆರಳುತ್ತಾರೆ. ಪ್ರಾಸಿಕ್ಯೂಷನ್ ಭವಿಷ್ಯ ಕೋರ್ಟ್ನಲ್ಲಿದೆ. ಇದರ ಮೇಲೆ ಎಲ್ಲರ ಲಕ್ಷ್ಯ ಈಗ ನೆಟ್ಟಿರೋದು. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಾಳೆ ಬೆಳಿಗ್ಗೆ 11 ಗಂಟೆಗೆ ಮೈಸೂರಿಗೆ ಹೋಗ್ತಾರೆ. ಪ್ರಾಸಿಕ್ಯೂಷನ್ ಭವಿಷ್ಯ ಕೋರ್ಟ್ನಲ್ಲಿ ಏನೀಗ ತೀರ್ಮಾನ ಆಗುತ್ತೆ. ಈ ಕುರಿತಾಗಿ ದೇವರ ಮೊರೆ ಹೋಗ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಚಾಮುಂಡಿ ದರ್ಶನಕ್ಕೆ ಹೋಗ್ತಾ ಇದ್ದಾರೆ, ಚಾಮುಂಡೇಶ್ವರಿ ದರ್ಶನಕ್ಕೆ ಮೈಸೂರಿಗೆ ಹೋಗ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಪ್ರಾಸಿಕ್ಯೂಷನ್ ಭವಿಷ್ಯ ಏನಿದೆ ಅದೇನಾದರೂ ಸಿದ್ದರಾಮಯ್ಯನವರಿಗೆ ಉರುಳಾಗುವಂಥ ಸಾಧ್ಯತೆಗಳಿದೆಯಾ? ಹಾಗಾಗಿ ಸಿದ್ದರಾಮಯ್ಯ ದೇವರ ಮೊರೆ ಹೋದ್ರ ಅನ್ನೋದು ಈಗಿರುವಂಥ ಕುತೂಹಲ. ಪ್ರಾಸಿಕ್ಯೂಷನ್ ಭೀತಿಯಲ್ಲೇ ಸಿಎಂ ಸಿದ್ದರಾಮಯ್ಯನವರು ದೇವಸ್ಥಾನದ ಓಡಾಟವನ್ನು, ಟೆಂಪಲ್ ರನ್ ನಡೆಸ್ತಾ ಇದ್ದಾರೆ. ಮೊನ್ನೆ ದೇವರಗುಡ್ಡಕ್ಕೆ ಹೋಗಿದ್ರು, ನಾಳೆ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾರೆ. ನಾಡ ಅಧಿದೇವತೆ ಚಾಮುಂಡೇಶ್ವರಿ ದೇವಿಯ ದರ್ಶನವನ್ನು ಮಾಡಿ ದೇವರಲ್ಲಿ ಎಲ್ಲ ವಿಘ್ನವನ್ನು ನಿವಾರಿಸಪ್ಪ ಅಂಥೇಳಿ ಸಿದ್ದರಾಮಯ್ಯನವರು ಚಾಮುಂಡೇಶ್ವರಿ ಬೆಟ್ಟಕ್ಕೆ ಹೋಗಿ ದೇವರ ದರ್ಶನಕ್ಕೆ ಹೋಗ್ತಾ ಇದ್ದಾರೆ. ನಾಳೆ ಬೆಳಿಗ್ಗೆ 11 ಗಂಟೆಗೆ ಮೈಸೂರಿಗೆ ಸಿಎಂ ಸಿದ್ದರಾಮಯ್ಯನವರು ತೆರಳುತ್ತಾ ಇದ್ದಾರೆ. ಕಾರಿನ ಗಾಜು ಒಡೆದು ದೋಚುತ್ತಿದ್ದ ಗ್ಯಾಂಗ್ ಲಾಕ್ ಆಗಿದೆ. ಹಾಡ ಹಗಲೇ ಕಳ್ಳತನ ಮಾಡ್ತಾ ಇದ್ದ ಕದೀಮರು ಈಗ ಲಾಕ್ ಆಗಿದ್ದಾರೆ. ಇಂದಿರಾನಗರ ಪೊಲೀಸರಿಂದ 4 ಬಂಧನ ಆಗಿದೆ. ಕಳೆದ ಗುರುವಾರ ಇಂದಿರಾನಗರದಲ್ಲಿ ಕಳ್ಳತನ ಆಗಿತ್ತು. ಕಾರ್ನಲ್ಲಿದ್ದ ಬ್ಯಾಗ್ಗಳನ್ನು ಕದೀತಾ ಇದ್ದ ಕಳ್ಳರು, ಆ ಗ್ಯಾಂಗ್ ಏನಿದೆಯಲ್ಲ, ಖತರ್ನಾಕ್ ಕಳ್ಳರ ಗ್ಯಾಂಗ್, ಕಾರ್ನ ಒಳಗಡೆ ಇದ್ದ ಬ್ಯಾಗನ್ನು ಕದೀತಾ ಇದ್ರು. ಕಳೆದ ಗುರುವಾರ ಇಂದಿರಾನಗರದಲ್ಲಿ ಆಗಿದ್ದ ಕಳ್ಳತನ, ಕಾರಿನಲ್ಲಿದ್ದ ಬ್ಯಾಗ್ಗಳನ್ನು ಕಳ್ಳರ ಗ್ಯಾಂಗ್ ಕದೀತಾ ಇತ್ತು. ಖತರ್ನಾಕ್ ಕದೀಮರ ಕೃತ್ಯ CCTV ಕ್ಯಾಮ್ರಾದಲ್ಲಿ ಸೆರೆಯಾಗಿದೆ. CCTV ದೃಶ್ಯವನ್ನು ಆಧರಿಸಿ 4 ಜನರನ್ನ ಈಗ ಬಂಧನ ಮಾಡಲಾಗಿದೆ. ಈ ಟೋಪಿ ಗ್ಯಾಂಗ್ ಇದೆಯಲ್ಲ, ಕ್ಯಾಪ್ ಹಾಕೊಂಡು ಬರ್ತಾ ಇದ್ರಲ್ಲ, ಈ ಗ್ಯಾಂಗ್ ಇದೆಯಲ್ಲ, ಕಾರ್ನ ಒಳಗಡೆ ಇದ್ದಂಥ ಬ್ಯಾಗನ್ನು ಕದೀತಾ ಇದ್ರು. ಕಾರ್ನ ಗ್ಲಾಸ್ ಒಡೆದು ಬ್ಯಾಗನ್ನು ಕದೀತಾ ಇದ್ರು. CCTV ಕ್ಯಾಮ್ರಾದಲ್ಲಿ ಈ ಖತರ್ನಾಕ್ ಕದೀಮರ ಕೈಚಳಕ ಈಗ ಸೆರೆಯಾಗಿದೆ. 4 ಜನರನ್ನ CCTV ಫುಟೇಜ್ ಆಧರಿಸಿ 4 ಜನರನ್ನ ಈಗ ಬಂಧನ ಕೂಡ ಮಾಡಲಾಗಿದೆ. ಮತ್ತಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಮಾದೇಶ್ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಾದೇಶ್, ಇವರು ಪ್ರೊಫೆಷನಲ್ ಕಳ್ಳರ, ಇವರ ಹಿನ್ನೆಲೆ ಏನು ಮಾಹಿತಿ ಇದೆ ಮಾದೇಶ್? ರಂಜಿತ್, ಹಲವು ವರ್ಷಗಳಿಂದ ಕಳ್ಳತನದಲ್ಲಿ ತೊಡಕೊಂಡಿದ್ದಂತ ಒಂದು ಖತರ್ನಾಕ್ ಗ್ಯಾಂಗ್ ಅನ್ನ ಇಂದಿರಾನಗರ ಪೊಲೀಸರು ಬಂಧಿಸುವಂತ ಕೆಲಸ ಮಾಡಿದರೆ. ಇತ್ತೀಚೆಗೆ ನಗರದ ಹಲವು ಪೊಲೀಸ್ ಠಾಣಾ ವ್ಯಾಪ್ತಿಗಳಲ್ಲಿ ಕಾರುಗಳಲ್ಲಿ ಕಳ್ಳತನ ಆಗ್ತಿತ್ತು. ರಾತ್ರಿ ಮತ್ತೆ ಹಗಲು ವೇಳೆಯಲ್ಲಿ ಒಂದಷ್ಟು ಸೈಡ್ಗೆ ಪಾರ್ಕ್ ಮಾಡಿದ್ದಂತ ವಾಹನಗಳಲ್ಲಿ, ಕಾರ್ ಗ್ಲಾಸ್ ಒಡೆದು ಹೋಗಿ ಅದರಲ್ಲಿ ಇದ್ದಂತ ವಸ್ತುಗಳಾಗಿರ್ಬೋದು, ಬ್ಯಾಗ್ಗಳಾಗಿರ್ಬೋದು, ಮೊಬೈಲ್, ಹಣಗಳು ಏನ್ ಆ ಒಂದು ಕಾರ್ ಮಾಲೀಕರ ಒಂದು ಕಾರಿನಲ್ಲಿ ಬಿಟ್ಟೋಗಿರ್ತಾರೆ ಆ ವಸ್ತುಗಳನ್ನ ಕದಿಯುವಂತ ಕೆಲಸವನ್ನ ಮಾಡ್ತಿದ್ರು. ಇತ್ತೀಚೆಗೆ ಬ್ಯಾಕ್ ಟು ಬ್ಯಾಕ್ ಆಗಿ ಇಂದಿರಾನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದಷ್ಟು ಸರಣಿ ಕಳ್ಳತನ ಮಾಡುವಂತ ಕೆಲಸ ಆಗಿತ್ತು. ಆ ಕಳ್ಳತನ ಆಗ್ತಿತ್ತು, ಆದ್ರೆ ಆರೋಪಿಗಳು ಕೂಡ ಸಿಕ್ಕಿರ್ಲಿಲ್ಲ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೀರಿಯಸ್ ಆಗಿ ಈ ಒಂದು ಘಟನೆಯನ್ನ ಪರಿಗಣಿಸಿದಂತ ಪೊಲೀಸರು CCTV ಫುಟೇಜ್ಗಳನ್ನ ಪರಿಶೀಲನೆ ಮಾಡಿದಂತ ಸಂದರ್ಭದಲ್ಲಿ ಅದೊಂದು ಗ್ಯಾಂಗ್ ಅನುಮಾನಾಸ್ಪದವಾಗಿ ಆ ಏರಿಯಾಗಳಲ್ಲಿ ಓಡಾಡ್ತಿರುತ್ತೆ, ಜೊತೆಗೆ ಕಳ್ಳತನ ಮಾಡೋದೇ ಒಂದು ಖಯಾಲಿ ಮಾಡ್ಕೊಂಡಿರುತ್ತೆ. ಆ ಒಂದು ಗ್ಯಾಂಗ್ ಅನ್ನ ಆ ಹುಡುಕಿ ಪೊಲೀಸರು ಅರೆಸ್ಟ್ ಮಾಡುವಂತ ಕೆಲಸವನ್ನು ಮಾಡಿದ್ದಾರೆ. ಅರೆಸ್ಟ್ ಮಾಡಿದಂತ ಸಂದರ್ಭದಲ್ಲಿ ಆರೋಪಿಗಳ ಕೃತ್ಯಕ್ಕೆ ಸಂಬಂಧಪಟ್ಟಂತೆ ಈ ಮುಂಚೆ ಕೂಡ ಹಲವು ವರ್ಷಗಳಿಂದ ಇವರು ಬೇರೆ ರಾಜ್ಯಗಳಿಂದ ಕೂಡ ಬಂದರೂ ಕೂಡ ಬೆಂಗಳೂರಲ್ಲಿ ಕಳ್ಳತನ ಮಾಡ್ಕೊಂಡು ಬೇರೊಂದು ರಾಜ್ಯಕ್ಕೆ ಹೋಗಿ ಅಲ್ಲಿ ಐಷಾರಾಮಿ ಜೀವನ ಮಾಡೋದಕ್ಕೆ ಪ್ಲಾನ್ ಅನ್ನ ಮಾಡ್ಕೊಳ್ತಿದ್ರು ಅಂತೇಳಿ ತನಿಖೆ ವೇಳೆ ಗೊತ್ತಾಗಿದೆ. ಇತ್ತೀಚೆಗೆ ಕಳೆದ ವಾರದಂದು ಕೂಡ ಇಂದಿರಾನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ 4 ಆರೋಪಿಗಳು ನಿಲ್ಲಿಸಿದ್ದ ಕಾರಿನ ಗ್ಲಾಸ್ ಹೊಡೆದು ಅದರಲ್ಲಿದ್ದಂತಹ ಬ್ಯಾಗ್ ಅನ್ನ ಕದ್ದಿದಂತ ಕೆಲಸ ಮಾಡಿದ್ರು. ಸದ್ಯಕ್ಕೆ ಆರೋಪಿಗಳನ್ನ ಬಂಧಿಸಿರುವಂತ ಇಂದಿರಾನಗರ ಪೊಲೀಸರು ಹೆಚ್ಚಿನ ತನಿಖೆಯನ್ನ ನಡೆಸಿದ್ದಾರೆ. ರಂಜಿತ್, ಓಕೆ, ಥ್ಯಾಂಕ್ ಯು ಮಾದೇಶ್ ಮಾಹಿತಿಗಾಗಿ. ಬಳ್ಳಾರಿಯ ಕೇಂದ್ರ ಕಾರಾಗೃಹದಲ್ಲಿ ಮುದ್ದೆ ಮುರಿತಾ ಇರುವ ದರ್ಶನ್ನನ್ನು ನಿನ್ನೆ ಧರ್ಮಪತ್ನಿ ಭೇಟಿಗೆ ಬಂದಿದ್ರು. ಭೇಟಿ ಬಳಿಕ ದರ್ಶನ್ ಮುಖದಲ್ಲಿ ಈಗ ಮಂದಹಾಸ ಮೂಡಿದೆ. ಪತ್ನಿ ವಿಜಯಲಕ್ಷ್ಮಿ ಭೇಟಿಯಿಂದ ದರ್ಶನ್ಗೆ ಒಂದು ಚೈತನ್ಯ ಬಂದಿದೆ. ಕಳೆದ 3 ದಿನಕ್ಕಿಂತ ಸ್ವಲ್ಪ ಆಕ್ಟಿವ್ ಆಗಿದ್ದಾರೆ ದಾಸ. ರಾತ್ರಿ ಚೆನ್ನಾಗಿ ನಿದ್ದೆ ಮಾಡಿದ್ದಾರೆ ದಾಸ. ಬೆಳಿಗ್ಗೆ 7 ಗಂಟೆಗೆ ದರ್ಶನ್ ಎದ್ದಿದ್ದಾರೆ. ಸೆಲ್ನಿಂದ ಆಚೆ ಬಂದು ವಾಕ್ ಮಾಡಿದ್ದಾರಂತೆ ದರ್ಶನ್.
ನಿನ್ನೆ ದರ್ಶನ್ ಭೇಟಿಗೆ ದರ್ಶನ್ ಧರ್ಮಪತ್ನಿ ವಿಜಯಲಕ್ಷ್ಮಿ ಬಳ್ಳಾರಿಗೆ ಹೋಗಿದ್ರು. ಬಳ್ಳಾರಿಯ ಸೆಂಟ್ರಲ್ ಜೈಲಿಗೆ ಹೋಗಿದ್ರು. ದರ್ಶನ್ಗೆ ಧೈರ್ಯ ಹೇಳಿ ಬಂದಿದ್ರು. ಪರಪ್ಪನಗ್ರಹಾರದಿಂದ ಬಳ್ಳಾರಿಗೆ ದರ್ಶನ್ ಶಿಫ್ಟ್ ಆದ ನಂತರ ಫಸ್ಟ್ ಮೀಟ್ ಆಗಿದ್ದು ವಿಜಯಲಕ್ಷ್ಮಿ ಹೋಗಿ ಧೈರ್ಯ ತುಂಬಿ ಬಂದಾದ ನಂತರ ದರ್ಶನ್ ಸ್ವಲ್ಪ ಚೈತನ್ಯದಿಂದಿದ್ದಾರೆ. ದರ್ಶನ್ ಹೊರಗಡೆ ಎಲ್ಲ ಓಡಾಡ್ತಾ ಇದ್ದಾರಂತೆ, ಅಂದರೆ ಸೆಲ್ನ ಹೊರಗಡೆ ಓಡಾಡ್ತಾ ಇದ್ದಾರಂತೆ. ದರ್ಶನ್ ನಿನ್ನೆ ಊಟ ಮಾಡಿದ್ರಂತೆ, ನಿನ್ನೆ ರಾತ್ರಿ, ಇವತ್ತು ಬೆಳಿಗ್ಗೆ ಹೊರಗಡೆ ಎದ್ದು ವಾಕ್ ಕೂಡ ಮಾಡಿದ್ರಂತೆ. ದರ್ಶನ್ ಜೈಲಿನಲ್ಲಿ ಬೆಳಗಿನ ಉಪಹಾರವನ್ನು ಕೂಡ ದರ್ಶನ್ ಸೇವಿಸಿದ್ದಾರೆ. ಬೆಳಗಿನ ಉಪಹಾರವನ್ನು ದರ್ಶನ್ ಸೇವಿಸಿದ್ದಾರೆ. ಬೆಳಿಗ್ಗೆ ಜೈಲಿನ ಮೆನು ಪ್ರಕಾರ ಕೈದಿಗಳಿಗೆ ಇವತ್ತು 455 ಗ್ರಾಂ ಪಲಾವನ್ನು ಕೊಡ್ತಾರೆ. ಅಂದರೆ ತೂಕದ ಆಧಾರದ ಮೇಲೆ ಅಲ್ಲಿ ಊಟ ತಿಂಡಿ ಇದನ್ನೆಲ್ಲ ಕೊಡ್ತಾರೆ. 455 ಗ್ರಾಂ ಪಲಾವನ್ನು ಕೊಟ್ಟಿದ್ದಾರೆ ಇವತ್ತು ದರ್ಶನ್ಗೆ. ಅದನ್ನು ತಿಂದಿದ್ದಾರೆ ದರ್ಶನ್ಗೂ ಕೂಡ ಎಲ್ಲರಂತೆ ಉಳಿದ ಕೈದಿಗಳೇನಿದ್ದಾರೆ ಆ ಕೈದಿಗಳಿಗೆ ಏನು ಕೊಡ್ತಾರೋ ದರ್ಶನ್ಗೂ, ವಿಚಾರಣಾ ದಿನ ಕೈದಿಯಾಗಿರುವ ದರ್ಶನ್ಗೂ ಅದನ್ನೇ ಕೊಡ್ತಾರೆ. ಇವತ್ತು ದರ್ಶನ್ಗೆ ಜೈಲಿನ ಮೆನು ಪಲಾವ್, 455 ಗ್ರಾಂ ಪಲಾವನ್ನು ದರ್ಶನ್ಗೆ ಕೊಟ್ಟಿದ್ದಾರೆ ಜೈಲು ಸಿಬ್ಬಂದಿ. ದರ್ಶನ್ ಅದನ್ನು ತಿಂದಿದ್ದಾರೆ. ಮೊನ್ನೆ ಎಲ್ಲ ದರ್ಶನ್ ಊಟ ಮಾಡಿರಲಿಲ್ಲ. ಹೆಂಡತಿ ಬಂದು ಹೋದಾದ ನಂತರ ದರ್ಶನ್ ಸ್ವಲ್ಪ ಆ್ಯಕ್ಟಿವ್ ಆಗಿದ್ದಾರೆ, ಊಟ ಮಾಡ್ತಾ ಇದ್ದಾರೆ. ದರ್ಶನ್ ಸೆಲ್ನಿಂದ ಹೊರಗಡೆ ಬಂದು ಓಡಾಡ್ತಾ ಇದ್ದಾರೆ. ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ರೇಣುಕಾರಾಧ್ಯ, ಬಳ್ಳಾರಿಯ ಪ್ರತಿನಿಧಿ. ದರ್ಶನ್ ಕೇಸ್ ಯಾವಾಗ ಬಳ್ಳಾರಿಗೆ ಶಿಫ್ಟ್ ಆಯಿತು ಆವತ್ತಿನಿಂದಲೂ ಕೂಡ ಆ್ಯಕ್ಟಿವ್ ಆಗಿ ಅಲ್ಲಿ ಓಡಾಡ್ತಾ ಇದ್ದಾರೆ ರೇಣುಕಾರಾಧ್ಯ. ಮತ್ತು ಒಳಗಡೆ ಇನ್ಸೈಡ್ ಮಾಹಿತಿಯನ್ನೆಲ್ಲ ತೆಗಿತಾ ಇದ್ದಾರೆ. ಈಗ ನಮ್ಮ ಜೊತೆಲಿ ನೇರ ಸಂಪರ್ಕದಲ್ಲಿ ರೇಣುಕಾರಾಧ್ಯ ಇದ್ದಾರೆ. ರೇಣುಕಾರಾಧ್ಯ, ಇವತ್ತು ದರ್ಶನ್ ಹೇಗಿದ್ದಾರೆ? ತಮ್ಮ ಧರ್ಮಪತ್ನಿ ಬಂದು ಹೋದ ನಂತರ ಅವರ ದಿನಚರಿಯೆಲ್ಲ ಹೇಗಿದೆ ರೇಣುಕಾರಾಧ್ಯ? ಗುಡ್ ಮಾರ್ನಿಂಗ್ ರಜಿತ್. ದರ್ಶನ್ ಅವರು ಯಾವ ರೀತಿಯಾಗಿ ಇದ್ದಾರೆ ಅಂದರೆ, ನಿಜಕ್ಕೂ ಒಂದು ರೀತಿ ಹಾಸ್ಟೆಲ್ನಲ್ಲಿ ಸುಮಾರು 2-3 ತಿಂಗಳಿಂದ ಮಕ್ಕಳನ್ನು ನೋಡೋಕ್ಕೆ ಅವರ ಪೇರೆಂಟ್ಸ್ ಬಂದಾಗ ಯಾವ ರೀತಿಯಾಗಿ ಆಗುತ್ತೋ ಅದೇ ರೀತಿಯಾದ ಭಾಸ ನಿನ್ನೆ ಆಗಿತ್ತು. ಅಂದರೆ ಬಳ್ಳಾರಿಯ ಸೆಂಟ್ರಲ್ ಜೈಲ್ಗೆ ನಿನ್ನೆ ವಿಜಯಲಕ್ಷ್ಮಿ ಅವರು ಬಂದಿದ್ದರು. ಆ ಬಳಿಕ 30 ನಿಮಿಷಗಳ ಕಾಲ, ಅಂದರೆ 30 ನಿಮಿಷಗಳ ಕಾಲ ಅವರಿಬ್ಬರಿಗೂ ಮಾತನಾಡೋದಕ್ಕೆ ಅವಕಾಶವನ್ನು ಕೊಡಲಾಗಿತ್ತು. ಆ ಸಂದರ್ಭದಲ್ಲಿ ವಿಜಯಲಕ್ಷ್ಮಿ ಅವರ ಜೊತೆ ಒಂದಷ್ಟು ಮಾತುಕತೆ ಆಯಿತು, ಮನಸ್ಸು ಹಗುರಾಯಿತು ಅನ್ನುವ ಮಟ್ಟಕ್ಕೆ ಅಲ್ಲಿ ಆಗಿರ್ತಕ್ಕಂಥ ಘಟನೆಗಳು ಸಾಕ್ಷಿಯಾಗಿರ್ತಕ್ಕಂಥದ್ದು. ಯಾಕಂದರೆ ವಿಜಯಲಕ್ಷ್ಮಿ ಅವರು ದರ್ಶನ್ ಅವರಿಗೆ ವಿಶೇಷವಾಗಿ ಕೆಲವೊಂದಿಷ್ಟು ಬಟ್ಟೆಗಳನ್ನು ತಂದಿದ್ದರು, ಜೊತೆಗೆ ಡ್ರೈ ಫ್ರೂಟ್ಸ್ಗಳನ್ನು ಕೂಡ ತಂದಿದ್ದರು. ಅದಕ್ಕಿಂತ ಮುಖ್ಯವಾಗಿ ವಿಜಯಲಕ್ಷ್ಮಿ ಅವರು ದರ್ಶನ್ ಬಗ್ಗೆ ಕಾಳಜಿಯನ್ನು ಕೂಡ ಅಲ್ಲಿ ಮೆರೆದಿದ್ರು. ಏನಂದರೆ ದೇವಸ್ಥಾನಕ್ಕೆ ಹೋಗಿ ಕುಂಕುಮ, ಅಕ್ಕಿ ಕಾಳು ಜೊತೆಗೆ ಒಂದಷ್ಟು ಪ್ರಸಾದವನ್ನು ಕೂಡ ತಂದುಕೊಟ್ಟು ಆ ಮೂಲಕ ದರ್ಶನ್ಗೆ ಬೇಗ ಬೇಲ್ ಸಿಗಲಿ ಅನ್ನುವ ಮಟ್ಟದಲ್ಲಿ ಪೂಜೆಯನ್ನು ಮಾಡಿಸ್ಕೊಂಡ್ಬಂದು ಅದನ್ನೆಲ್ಲವನ್ನು ಕೂಡ ಕೊಟ್ಟಿದ್ರು. ಹೀಗಾಗಿ ದರ್ಶನ್ ವಿಜಯಲಕ್ಷ್ಮಿ ಜೊತೆ ಅರ್ಧ ಗಂಟೆಯಷ್ಟು ಮಾತನಾಡಿದ ಬಳಿಕ ಇದಿಷ್ಟು ಒಂದಷ್ಟು ಮಟ್ಟಿಗೆ ನಿರಾಳರಾಗಿದ್ದಾರೆ ಅನ್ನುವ ಮಾಹಿತಿ ಈಗ ನಮಗೆ ಲಭ್ಯವಾಗ್ತಿರ್ತಕ್ಕಂಥದ್ದು. ಯಾಕಂದರೆ ಕಳೆದ 3 ದಿನಗಳಿಂದ ದರ್ಶನ್ ಸರಿಯಾಗಿ ನಿದ್ರೆಯನ್ನು ಮಾಡಿರಲಿಲ್ಲ, ಜೊತೆಗೆ ಯಾರೊಟ್ಟಿಗೂ ಕೂಡ ಮಾತನಾಡ್ತಾ ಇರಲಿಲ್ಲ, ಮತ್ತು ಊಟವನ್ನು ಕೂಡ ಸರಿಯಾಗಿ ಮಾಡ್ತಾ ಇರಲಿಲ್ಲ ಬೇರೆ ಬೇರೆ ಕಾರಣಕ್ಕೆ. ಹೀಗಾಗಿ ವಿಜಯಲಕ್ಷ್ಮಿ ಬಂದು ಹೋದ ಬಳಿಕ ಒಂದಷ್ಟು ಚೈತನ್ಯ ಸಿಕ್ಕಿದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ವಿಜಯಲಕ್ಷ್ಮಿ ಬಂದು ಹೋದ ಬಳಿಕ ದರ್ಶನ್ ಅವರು ಒಂದಷ್ಟು ಆಕ್ಟಿವ್ ಆಗಿದ್ದಾರೆ ಅನ್ನುವ ಮಾಹಿತಿ ಈಗ ನಮಗೆ ಸಿಗ್ತಾ ಇರ್ತಕ್ಕಂಥದ್ದು. ಅಂದರೆ ಊಟ ಮಾಡೋದಾಗಿರ್ಬೋದು, ಜೊತೆಗೆ ಆ ಸೆಲ್ನಿಂದ 3 ದಿನದಿಂದ ದರ್ಶನ್ ಅವರು ಹೊರಗೆ ಬಂದಿರಲಿಲ್ಲ. ಇದೀಗ ದರ್ಶನ್ ಅವರು ವಾಕ್ ಮಾಡಿದ್ದಾರೆ ಅನ್ನುವ ಮಾಹಿತಿ ನಮಗೆ ಸಿಕ್ಕಿರ್ತಕ್ಕಂಥದ್ದು. ಅಂದರೆ ಕೇವಲ ಮಲಗೋದು, ಜೊತೆಗೆ ಪುಸ್ತಕಗಳನ್ನು ಓದೋದು, ಯಾರೊಟ್ಟಿಗೂ ಕೂಡ ಮಾತನಾಡ್ತಿರಲಿಲ್ಲ. ಜೈಲಿನ ಸಿಬ್ಬಂದಿ ಊಟವನ್ನು ಕೊಟ್ಟಾಗ ಅಲ್ಲಿಡಿ ಅಂತ ಹೇಳ್ತಾ ಇದ್ರು, ಮತ್ತೆ ಬೇರೆ ಮರು ಮಾತನಾಡ್ತಾ ಇರಲಿಲ್ಲ. ಆದರೆ ನಿನ್ನೆಯಿಂದ ಒಂದಷ್ಟು ದರ್ಶನ್ ಅವರು ಆಕ್ಟಿವ್ ಆಗಿದ್ದಾರೆ ಅಂತ ಹೇಳ್ತಾ ಇರ್ತಕ್ಕಂಥದ್ದು. ಅಂದರೆ ಅಷ್ಟರ ಮಟ್ಟಿಗೆ ಅವರ ಪತ್ನಿ ಬಂದು ಹೋದ ಮೇಲೆ ಒಂದಷ್ಟು ಪರಿಣಾಮವನ್ನು ಬೀರಿದೆ. ಈಗ ಅಷ್ಟೇ ಅಲ್ಲದೆ ಬಳ್ಳಾರಿಯಲ್ಲಿ ಒಂದಷ್ಟು ಮಳೆ ಕೂಡ ಸುರಿತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಬಳ್ಳಾರಿಯ ವಾತಾವರಣ ಸಂಪೂರ್ಣವಾಗಿ ತಣ್ಣಗಾಗಿರ್ತಕ್ಕಂಥದ್ದು. ಬಳ್ಳಾರಿಯ ಜೈಲಿನಲ್ಲಿ